ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ರಾಯರ ಭವ್ಯವಾದ ಕೀರ್ತಿಯನ್ನು, ರಾಯರ ಜೀವನ ಸರಣಿಯನ್ನು, ರಾಯರ ಅಪೂರ್ವವಾಗಿರತಕ್ಕಂಥ ಜ್ಞಾನ ಭಂಡಾರವನ್ನು, ರಾಯರ ದಯಾ ಗುಣವನ್ನು, ರಾಯರ ಆಶ್ರಮದ ಜೀವನವನ್ನು, ಅವರು ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಅವರು ತೋರಿಸಿದ ಪವಾಡಗಳನ್ನು, ಅವರು ಸಜ್ಜನರನ್ನು ಯಾವ ರೀತಿ ಉದ್ಧಾರ ಮಾಡ್ತಾ ಇದ್ದಾರೆ ಎಂಬುದನ್ನು ಹರಿದಾಸರು ಮನಮುಟ್ಟಿ ಹಾಡಿ ಹೊಗಳಿದ್ದಾರೆ. ಇಂಥ ರಾಯರಿಗೆ ಸಂಬಂಧಪಟ್ಟ ಸಾಹಿತ್ಯ ಅಪೂರ್ವ. ಈಗ ನಿನ್ನೆ ಹೇಳಿದ್ದೆ ನಾನು, ಹರಿದಾಸರ ಸಮಗ್ರ ಸಾಹಿತ್ಯ ನೋಡಿದಾಗ ಮೊಟ್ಟ ಮೊದಲು ಮೇಲ್ಭಾಗದಲ್ಲಿ ನಿಲ್ಲುವ ವ್ಯಕ್ತಿ ಯಾರು ಅಂದರೆ ನಾರಾಯಣ. ಅವನಿಗೆ ಸಂಬಂಧಪಟ್ಟ ಕೀರ್ತನೆಗಳನ್ನು ಲಕ್ಷಗಟ್ಟಲೆ ಮಾಡಿಬಿಟ್ಟಿದ್ದಾರೆ, ಸಾವಿರಾರು ಗಟ್ಟಲೆ ಮಾಡಿದ್ದಾರೆ. ಅದರ ನಂತರದಲ್ಲಿ ಬರತಕ್ಕಂಥ ವ್ಯಕ್ತಿ ಅಂದರೆ ಹನುಮಂತ ದೇವರು ಅಂತ ಆಗಲೇ ಹೇಳಿದ್ದೀನಿ. ಮೂರನೇ ಸ್ಥಾನದಲ್ಲಿ ಮಂತ್ರಾಲಯ ಮಹಾಪ್ರಭುಗಳು ನಿಲ್ತಾರೆ ಮಾತು. ಇವರ ಕೀರ್ತನೆಗಳು ಬಹಳ ಅವ. ಈ ಹರಿದಾಸರು ಈ ಕೀರ್ತನೆಗಳಲ್ಲಿ ಏನು ಹೇಳಿದ್ದಾರೆ, ಯಾವ ಚಿಂತನೆಯನ್ನು ನಮಗೆ ಕೊಟ್ಟಿದ್ದಾರೆ, ರಾಯರ ಯಾವ ಸ್ವರೂಪವನ್ನು ನಮಗೆ ತೋರಿಸ್ತಾರೆ ಎಂಬುದನ್ನು ಚಿಂತನೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ರಾಯರ ಬಗ್ಗೆ ಒಂದು ಸಾಹಿತ್ಯ ಹೊರಗೆ ಬಂತು ಅಂದರೆ ಅದು ಮೊಟ್ಟ ಮೊದಲನೇ ಸಾಹಿತ್ಯ ಯಾವುದು, ಎಷ್ಟು ಸಂಸ್ಕೃತದಲ್ಲಿ ಅವರ ಬಗ್ಗೆ ಏನಾದರೂ ಚರಿತ್ರೆಗಳವನ, ಕಾವ್ಯಗಳವನ, ಏನಾದರೂ ಹಾಡುಗಳವನ, ಇವೆಲ್ಲವನ್ನು ಚಿಂತನೆ ಮಾಡೋಣ. ಆ ಚಿಂತನೆ ಮಾಡಿದಾಗ ಮಂತ್ರಾಲಯ ಮಹಾಪ್ರಭುಗಳು ಅವತಾರ ಮಾಡಿ, ಕುಂಭಕೋಣದಲ್ಲಿ ಅವತಾರ ಮಾಡಿ, ನಂತರದಲ್ಲಿ ಸುಧೀಂದ್ರರಲ್ಲಿ ಅಧ್ಯಯನ ಮಾಡಿ, ಆ ಸುಧೀಂದ್ರರ ಅಪೇಕ್ಷೆಯಂತೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಜೀವನವನ್ನೇನು ಸಾಗಿಸಿ ಬೃಂದಾವನ ಪ್ರವೇಶ ಮಾಡಿದರಲ್ಲ, ಅಲ್ಲಿಂದ ಹಿಡ್ಕೊಂಡು ಅದೆಲ್ಲವನ್ನು ಸೇರಿಸಿಕೊಂಡು ಅವರು ಬೃಂದಾವನದಲ್ಲಿ ಇದ್ದುಕೊಂಡು ಇವತ್ತು ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥ ಏನು ವಿಷಯವಲ್ಲ, ಇವೆಲ್ಲವನ್ನು ಹರಿದಾಸರು ಎಲ್ಲರೂ ಹೇಳಿದ್ದಾರೆ. ಇದರಲ್ಲಿ ಮೊಟ್ಟ ಮೊದಲು ಇದರ ಬಗ್ಗೆ ಹೇಳಿದವರು, ರಾಯರ ಬಗ್ಗೆ ನಮಗೆ ಚಿಂತನೆ ಕೊಟ್ಟವರು ಯಾರು ಅಂದರೆ ರಾಘವೇಂದ್ರ ವಿಜಯ ಕರ್ತರಾಗಿರತಕ್ಕಂಥ ಲಕ್ಷ್ಮೀನಾರಾಯಣಾಚಾರ್ಯ. ಇವರು ಮೊಟ್ಟ ಮೊದಲು ರಾಯರ ಬಗ್ಗೆ ಒಂದು ಕಾವ್ಯ ರಚನೆ ಮಾಡಿದರು. ಆದರೆ ಇದು ಅವರು ಜೀವಂತವಾಗಿರುವಾಗಲೇ ಮಾಡಿದರು. ಇದರ ಬಗ್ಗೆ ಮೊನ್ನೆನೇ ಹೇಳಿದ್ದೇನೆ. ರಾಯರು 16 ಸರ್ಗಗಳಲ್ಲಿ ತಮ್ಮ ಜೀವನವನ್ನು ಬರೆದ ನಾರಾಯಣ ಪಂಡಿತಾಚಾರ್ಯರನ್ನು ನೋಡಿ ಎಂಥ ತಪ್ಪು ಮಾಡಿದೆ, ನಮ್ಮ ಪರಮ ಗುರುಗಳಾಗಿರ್ತಕ್ಕಂಥ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ಹೇಳ್ತಕ್ಕಂಥ ಸುಮಧ್ವ ವಿಜಯ ಅದು 16 ಸರ್ಗಗಳಿಂದ ಕೂಡಿದ್ದು. ಅಲ್ಪರಾದ ನಮ್ಮ ಜೀವನ ಚರಿತ್ರೆಯನ್ನು ಹೇಳ್ತಕ್ಕಂಥ ಈ ರಾಘವೇಂದ್ರ ವಿಜಯ ಕೂಡ ನೀವು 16 ಸರ್ಗದಲ್ಲಿ ಮಾಡಿದರೆ ಅದು ಯುಕ್ತ ಅಲ್ಲ, ಅವರಿಗೆ ಸಮಾನವಾಗಬಾರ್ದು ಅಂಥೇಳಿ 8 ಸರ್ಗಗಳನ್ನು ಅಂದರೆ 9, 7 ಅಂತಾರೆ, 9 ಅಂತಾರೆ, ಒಟ್ಟಿನ ಮೇಲೆ ಇವತ್ತು 9 ಸರ್ಗಗಳು ನಮಗೆ ಸಿಗುತ್ತವೆ ರಾಘವೇಂದ್ರ ವಿಜಯದಲ್ಲಿ. ಅಂದರೆ 7 ಸರ್ಗಗಳನ್ನು ಅವರು ತುಂಗಭದ್ರಾ ನದಿಯಲ್ಲಿ ಹಾಕಿಸಿಬಿಟ್ರಂತೆ. ಬರೆದಿದ್ದೆಲ್ಲವನ್ನು ಅರ್ಧ ಭಾಗ ಒಳಗೆ ಹಾಕಿಬಿಟ್ರು. ಬೇಡ, ನಮ್ಮ ಆಚಾರ್ಯ ಗುರುಗಳಿಗೆ ಸಮಾನವಾದ ಕಾವ್ಯ ನಮ್ಮದು ಆಗಬಾರದು, ನಮ್ಮದು ಬಾರದು. ಎಷ್ಟು ಇದು ಒಂದು ಸಾಕು. ಗುರುರಾಜರ ನಿರಹಂಕಾರತೆ, ಗುರುರಾಜರು ತಮ್ಮ ಪರಮ ಗುರುಗಳಲ್ಲಿ ಇಟ್ಟಿರ್ತಕ್ಕಂಥ ಗುರುಭಕ್ತಿಗೆ ಇದಕ್ಕಿಂತ ನಿದರ್ಶನ ಬೇಕಾಗಿಲ್ಲ. ಈಗಿನ ಕಾಲ ಹೇಗಾಗಿದೆ ಅಂದರೆ ತಮ್ಮ ಬಗ್ಗೆ ಯಾರಾದರೂ ಹೊಗಳಿದ್ರು ಅಂತಂದರೆ ಅದನ್ನು ಆನಂದವಾಗಿ ಕೇಳ್ತಾ ಮಾಡಿರಿ ಅಂತ ಉತ್ಸಾಹ ಮಾಡ್ತಕ್ಕಂಥವ್ರು ಇದ್ದಾರೆ. ಈಗ ಹಾಗಾಗ್ಬಿಟ್ಟದು. ಇವತ್ತು ಒಬ್ಬರನ್ನ ಹೊಗಳಿದ್ರು ಸಹ ಜೀವಂತ ಇರ್ತಾರೆ, ಆ ಜೀವಂತ ಇರುವವರ ಮೇಲೆ 100 ಕೀರ್ತನೆಗಳು ಬರ್ಲಿಕ್ಕೆ ಹತ್ತಿಬಿಟ್ಟಾವೆ. ಅದನ್ನು ಕೇಳಿಕೋತ ಕೂಡ್ತಾರೆ. ಇಲ್ಲ, ಮಂತ್ರಾಲಯ ಮಹಾಪ್ರಭುಗಳು ತಮ್ಮ ಜೀವನದ ಬಗ್ಗೆ ಒಂದು ಗ್ರಂಥ ಬರೆದರೆ ಅದರಲ್ಲಿ ಅರ್ಧ ಭಾಗವನ್ನು ತುಂಗಭದ್ರಾ ನದಿಗೆ ಹಾಕಿಸಿ ನಮ್ಮ ಗುರುಗಳಿಗೆ ಸಮಾನ ಆಗಬಾರ್ದು, ನಾವು ಎಂದೆಂದಿಗೂ ಆಗಬಾರ್ದು, ನಾವು ಎಂದಾದರೂ ಕೂಡ ಬಹಳ ಸಣ್ಣವರು, ಅವರ ಅನುಗ್ರಹದಿಂದ ಜೀವನ ಮಾಡ್ತಕ್ಕಂಥವ್ರು ಅಂಥೇಳಿ ತಮ್ಮ ಕಾವ್ಯದಲ್ಲಿಯ 7 ಸರ್ಗಗಳನ್ನು ನದಿಗೆ ಹಾಕಿಸಿದರು ಅಂತಂಬೋದರಿಂದ ಅವರ ನಿರಹಂಕಾರತೆ, ಅವರ ಸೌಮ್ಯತೆ, ಅವರ ಗುರುಭಕ್ತಿ ಎಷ್ಟು ಸ್ಪಷ್ಟ ಆಗ್ತದೆ ನಮಗೆ. ಇಂಥ ಮೊದಲನೇದು ರಾಘವೇಂದ್ರ ವಿಜಯ. ಅದನ್ನು ನಮ್ಗೆ ಹೇಳ್ತಾರೆ ಏನಂತ, ಅದು 16 ಸರ್ಗದಲ್ಲಿ ಇತ್ತು, ಅದು ರಾಯರದರಲ್ಲಿ ನದಿಗೆ ಹಾಕಿಸಿದರು. 8 ಸರ್ಗ 9 ಸರ್ಗ ಮಾತ್ರ ಉಳ್ಕೊಂಡಾವ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅಂಗೀಕಾರ ಮಾಡಬೇಕು. ಅದಾದ ಮೇಲೆ ಗುರುರಾಜರ ಬಗ್ಗೆ ಒಂದು ಸ್ತೋತ್ರ ಬಂತು ಅಂದರೆ ಅದು ಯಾವುದು ಅಂದರೆ ಅಪಣಾಚಾರ್ಯರು ಮಾಡಿರ್ತಕ್ಕಂಥ ಶ್ರೀ ಪೂರ್ಣಬೋಧ ಗುರುತೀರ್ಥ ವಯೋಬ್ಧಿಪಾರ ರಾಯರ ಸ್ತೋತ್ರ ಅಂತಲೇ ಪ್ರಸಿದ್ಧವಾಗಿದೆ. ಇದು ಎರಡನೇದು. ಮೊಟ್ಟ ಮೊದಲನೇದು ರಾಘವೇಂದ್ರ ವಿಜಯ ರಾಯರ ಬಗ್ಗೆ ಹೇಳ್ತಕ್ಕಂಥದ್ದು.
ಅದರ ಮೇಲೆ ರಾಯರನ್ನು ವರ್ಣನೆ ಮಾಡಿ ರಾಯರ ಅಗಮ್ಯ ಮಹಿಮೆಯನ್ನು ವಿಸ್ತಾರ ಮಾಡಿರ್ತಕ್ಕಂಥ ಎರಡನೇ ಒಂದು ಕಾವ್ಯ, ಅದು ಸ್ತೋತ್ರ ರೂಪವಾದದ್ದು ಯಾವುದು ಅಂದರೆ ಅಪಣಾಚಾರ್ಯರು ಮಾಡ್ತಕ್ಕಂಥ ರಾಘವೇಂದ್ರ ಸ್ತೋತ್ರ ಅಂತಕ್ಕಂಥ ಅದು ಎರಡನೇದು. ಮೂರನೇದು ಯಾವುದು ಅಂತಂದರೆ ವಾದೀಂದ್ರರು ಮಾಡಿರ್ತಕ್ಕಂಥ ಗುರುಗಣಸ್ತವನ ಅಂತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಮಾಡಿರ್ತಕ್ಕಂಥ ಗ್ರಂಥಗಳೇನವಲ್ಲ, ಆ ಗ್ರಂಥಗಳ ವೈಶಿಷ್ಟ್ಯವನ್ನು ಅದರ ವೈಭವವನ್ನು ವರ್ಣನೆ ಮಾಡ್ತಾ ಅದ್ಭುತವಾದ ರೀತಿಯಲ್ಲಿ ಅವರು ರಚನೆ ಮಾಡ್ತಾರೆ. ಇದಕ್ಕೊಂದು ಕಥೆ ಹೇಳ್ತಾರೆ, ಅದು ಹಿರಿಯರ ಬಾಯಿಂದ ಕೇಳಿದ್ದು ಹೊತ್ತಾಗಿ ಅದು ಸತ್ಯನ ಅಸತ್ಯನ ನಮಗೆ ಗೊತ್ತಿಲ್ಲ. ಅದರ ಒಂದು ಮಾತ್ರ ಸತ್ಯ, ನಮ್ಮ ಗುರುಗಳು ಹೇಳಿದ ಮಾತಿದೀವಿ, ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾನು. ಅಪಣಾಚಾರ್ಯರ ಸ್ತೋತ್ರ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ, ಇವರು ವಾದೀಂದ್ರಕ್ಕಿಂತ ಹಿಂದಿನವರು. ಅದು ಪ್ರಸಿದ್ಧ ಆಗಿಬಿಡ್ತು, ಯಾಕಂದರೆ ರಾಯರು ಅದಕ್ಕೆ ಮುದ್ರೆ ಒತ್ತಿಬಿಟ್ರು. ಸಾಕ್ಷಿ ಹಯಾಸ್ಯೋತ್ರ, ಅಪ್ಪಣ್ಣ ನೀನೇನೇನು ಹೇಳಿಯೋ ಇವಕ್ಕೆಲ್ಲದಕ್ಕೂ ಸಾಕ್ಷಿ ಯಾರು ಅಂದರೆ ಸಾಕ್ಷಾತ್ ಹಯವದನ. ನನಗೆ ಸಂಬಂಧಪಟ್ಟಿದ್ದಲ್ಲ, ನೀನು ಏನೇನೋ ಹೇಳಿದ್ದಿ. ಅಪರೋಕ್ಷೀಗತ ಶ್ರೀಜ ತೋಪೇಕ್ಷಿತ ಭಾವಜ ಭವ್ಯಸ್ವರೂಪ ಬಹುದುಃಖತೂಲ ಸಂಗಾಗ್ರಜರ್ಯಸ್ಸೋದೈರಿಜಾಲಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಯ ಸುಭಾನವಾದಿಂದತ್ವ, ನಾನು ಏನೇನೋ ಕೊಡ್ತೀನಿ ಅಂಥೇಳಿ, ನಾನು ಅಂಥ ದೊಡ್ಡವನು ಇಂಥ ದೊಡ್ಡವನು ಅಂಥೇಳಿ ನೀನು ವಿಚಿತ್ರವಾಗಿ ವರ್ಣನೆ ಮಾಡಿದ್ದೀಯಾ ನೀನು. ನಾನು ಹೇಳ್ತೀನಿ, ಇದು ಯಾವುದು ನನಗೆ ಸಂಬಂಧಪಟ್ಟಿದ್ದಲ್ಲ. ಇದಕ್ಕೆ ಅರ್ಥ ಇದೆಲ್ಲವನ್ನು ಹಯವದನ ರೂಪಿ ಪರಮಾತ್ಮನ ಪಾದಾರ ಬಿಂದು ಕೊಪ್ಪಿಸ್ತೀನಿ. ನಿನ್ನಲ್ಲಿ ನಿಂತು ನುಡಿಸಿದವನು ಅವನೇ, ನನ್ನಲ್ಲಿ ನಿಂತುಕೊಂಡು ಕೇಳಿಸಿಕೊಂಡವನು ಅವನೇ ಆದ ಕಾರಣ. ನುಡಿದವನು ಕೇಳಿಸಿಕೊಂಡವನು ಎಲ್ಲವೂ ಅವನೇ ಆದ ಕಾರಣ. ಈ ಸ್ತೋತ್ರವನ್ನು ಅವನ ಪಾದಾರ ಬಿಂದಕ್ಕೆ ಸಮರ್ಪಣೆ ಮಾಡಿಬಿಡ್ತೇನೆ. ನಂದೇನಿಲ್ಲಿದಲ್ಲ, ನಂದೇನದೋ ಸ್ವಾಮಿ ನಿಂದೇ ಇದಲ್ಲವು. ನೀನು ಯಾಕೆ ಅಪಣಾಚಾರ್ಯರಲ್ಲಿ ಅಪ್ಪಣ್ಣ ಅಂತಕ್ಕಂಥ ವ್ಯಕ್ತಿಯಲ್ಲಿ ನಿಂತುಕೊಂಡು ನನ್ನ ಸ್ತೋತ್ರ ಮಾಡಿಸಿಯೋ ನನಗೆ ಗೊತ್ತಿಲ್ಲ. ನನ್ನ ಕಿವಿಗೆ ಅದು ಬೀಳುವಂತೆ ಯಾಕೆ ಮಾಡಿದೆಯೋ ನನಗೆ ಗೊತ್ತಿಲ್ಲ. ಆಡಿಸಿದವನು ನೀನಾದ ಕಾರಣ ನಿನ್ನ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡ್ತೇನೆ. ಇದನ್ನು ಸತ್ಯ ಮಾಡುವುದು ಅಸತ್ಯ ಮಾಡುವುದು ಎಲ್ಲವೂ ಆ ಭಗವಂತನಿಗೆ ಸೇರಿದ್ದು ಅಂತೇಳಿ ಅದಕ್ಕೆ ಮುದ್ರೆ ಒತ್ತಿದರು. ಸಾಕ್ಷಿಯೋ ಭಕ್ತಿಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ ಯಪ್ಪಡಿ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿಭವೇತ್ತಸ್ಯ ಅಸುಖಂ ಕಿಂಚನ ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿಜಿತ ವಿಭೂತಿರುದುಲ ಅಂತಿಷ್ಟಂದರು. ಮುಂದೆ ಅವರಿಗೆ ಹೊರಡಲಿಲ್ಲ. ಅಪಣಾಚಾರ್ಯರಿಗೆ ಭಕ್ತಿಯ ಉದ್ರೇಕ ಆಗಿಬಿಟ್ಟಿತ್ತು. ತನ್ನ ಗುರುಗಳ ವಿಯೋಗ ಬಂದು ಆ ಗುರುಗಳ ವೈಭವವನ್ನು ಭಗವಂತ ತನ್ನಲ್ಲಿ ನಿಂತುಕೊಂಡು ನುಡಿಸಿದ್ದು ಈ ಆನಂದದ ಸಾಗರದಲ್ಲಿ ಮುಂದೆ ಏನು ಹೇಳಬೇಕೆಂಬುದು ಗೊತ್ತಿಲ್ಲ, ಸ್ಟಾಪ್ ಆಗಿಬಿಟ್ರು. ತಕ್ಷಣದಲ್ಲಿ ಬೃಂದಾವನದಿಂದ ಮಾತು ಬಂತಂತೆ ಹೊರಗೆ, ಸಾಕ್ಷಿ ಹಯಾಸ್ಯೋತ್ರಹಿ, ಇದಕ್ಕೆ ಹಯವದನ ದೇವರೇ ಸಾಕ್ಷಿಯಪ್ಪ, ಅವರೇ ನೋಡಿಕೋತಾರೆ. ನಿನ್ನಲ್ಲಿ ನಿಂತು ನುಡಿಸಿದ್ದಕ್ಕೂ ನನ್ನಲ್ಲಿ ನಿಂತುಕೊಂಡು ಕೇಳಿಸಿದ್ದಕ್ಕೂ ಮುಂದೆ ಇದರ ಫಲಾಫಲಗಳು ಭಕ್ತರಿಗೆ ಆಗೋದ್ರ ಬಗ್ಗೆ ಎಲ್ಲ ಅವನೇ ಸಾಕ್ಷಿಯಾಗಿರ್ತಾನೆ, ಅವನೇ ನೋಡಿಕೋತಾನೆ, ಅವನು ರೆಸ್ಪಾನ್ಸಿಬಲ್ ಅಂತಂಬೋ ರೀತಿಯಲ್ಲಿ ಸಮರ್ಪಣೆ ಮಾಡಿದ ಹಯವದನ ರೂಪಿ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿಬಿಟ್ರಂತೆ. ಅಲ್ಲಿಂದ ಏನಾಯಿತು, ರಾಯರ ಸ್ತೋತ್ರ ಅಷ್ಟು ಪ್ರಸಿದ್ಧಿಯಾಯಿತು. ಹೌದು, ನಮ್ಮಲ್ಲಿ ಆಚಾರ್ಯರ ಪರಂಪರೆಯಲ್ಲಿ 2 ಸ್ತೋತ್ರಗಳು ಬಹಳ ಪ್ರಸಿದ್ಧವಾಗಿವೆ. 2 ಸ್ತೋತ್ರಗಳು ಕೂಡ ಗೃಹಸ್ಥಾಸ್ತ್ರಗಳು ಮಾಡಿದ್ದು, ಅದೇನು ಯತಿಗಳು ಮಾಡಿದ್ದಲ್ಲ. ಒಂದನೇದು ಸಾಕ್ಷಾತ್ ಆಚಾರ್ಯ ಮಧ್ವರ ಬಗ್ಗೆ ಮಾಡಿದ ಸ್ತೋತ್ರ ವಾಯುಸ್ತುತಿ, ಹರಿವಾಯುಸ್ತುತಿ ಅಂತಲೇ ಅದಕ್ಕೆ ಹೆಸರು. ಅದು ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡಿರ್ತಕ್ಕಂಥದ್ದು. ಒಬ್ಬ ಗೃಹಸ್ಥ ಮಾಡಿದ್ದು. ಸಾಕ್ಷಾತ್ ಆಚಾರ್ಯ ಮಧ್ವರ ಶಿಷ್ಯರವರು. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಸಾಕ್ಷಾತ್ ಶಿಷ್ಯರು ಅಪಣಾಚಾರ್ಯರು. ಇಲ್ಲಿ ಅಪಣಾಚಾರ್ಯರು, ಅಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಶಿಷ್ಯರು, ಅಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು. ಇಬ್ಬರು ಗೃಹಸ್ಥಾಶ್ರಮಿಗಳೇ, ಅವರು ಸನ್ಯಾಸಿಗಳಲ್ಲ. ಆದರೆ ಇವತ್ತೇನಾಗಿದೆ ಗೊತ್ತನ, ಆಚಾರ್ಯ ಮಧ್ವರ ಸ್ತೋತ್ರ ಹೇಳಬೇಕು ಅಂತ ಅಂದು ಕೂಡಲೇ ಪಾಂತುಸ್ಮಾನ್ ಬುರುಹೂತ ವೈರಿ ಬಲವನ್ಮಾತಂಗ ಮಧ್ಯದ್ಘರ ಕುಂಭೋಚ್ಚಾದ್ರಿ ಈ ಪದ್ಯ ಹೇಳ್ತಾರೆ. ಅಂದರೆ ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಗೃಹಸ್ಥರಾದರೂ ಕೂಡ ಅವರ ಈ ಮಂತ್ರವನ್ನು ಗೌರವದಿಂದ ಯತಿಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅಂದರೆ ದೊಡ್ಡ ದೊಡ್ಡ ಪೀಠದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯತಿವರೇಣ್ಯರು ಕೂಡ ಈ ಪಾಂತುಸ್ಮಾನ್ ಅಂತಕ್ಕಂಥ ಹರಿವಾಯುಸ್ತುತಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡಿದ್ದೇನದಲ್ಲ ಅದನ್ನೇ ಸ್ತೋತ್ರ ಮಾಡ್ತಾರೆ. ಅದರಿಂದಲೇ ವಾಯುದೇವರ ಅನಂತ ಆಚಾರ್ಯ ಮಧ್ವರನ್ನು ಸ್ತೋತ್ರ ಮಾಡ್ತಾರೆ. ಅದರಂತೆ ಇಲ್ಲಿ ಅಪಣಾಚಾರ್ಯರು ಮಾಡಿರ್ತಕ್ಕಂಥ ಶ್ರೀಪೂರ್ಣ ಬೋಧ ಅಂತಕ್ಕಂಥ ಗುರುಸ್ತೋತ್ರ ಇರೋದಲ್ಲ, ಈ ಗುರುಸ್ತೋತ್ರವನ್ನು ಯತಿಗಳು ಪಾರಾಯಣ ಮಾಡ್ತಾರೆ, ಗೃಹಸ್ಥಾಶ್ರಮಿಗಳು ಪಾರಾಯಣ ಮಾಡ್ತಾರೆ, ಬ್ರಹ್ಮಚಾರಿಗಳು ಪಾರಾಯಣ ಮಾಡ್ತಾರೆ.
ಅಂದರೆ ಎಲ್ಲರೂ ಕೂಡ ಇದೇ ಸ್ತೋತ್ರವನ್ನು ಇಷ್ಟಕ್ಕೂ ಇವರು ಸಾಮಾನ್ಯವಾದ ವ್ಯಕ್ತಿ, ಒಂದು ಅಪಣಾಚಾರ್ಯರು, ರಾಯರ ಪಟ್ಟದ ಶಿಷ್ಯರು ಎಂಬುದು ಒಂದು ಬಿಟ್ಟುಬಿಟ್ರೆ ಇವರೇನು ಸನ್ಯಾಸಿಗಳಲ್ಲ, ಇವರು ಗೃಹಸ್ಥಾಶ್ರಮದಲ್ಲಿ ಜೀವನ ಮಾಡಿರ್ತಕ್ಕಂಥವ್ರು. ಇಂಥವರು ಮಾಡಿದ ಈ ಕೀರ್ತನೆಯನ್ನು, ಈ ಸ್ತೋತ್ರವನ್ನು ಯತಿಗಳು, ಗೃಹಸ್ಥಾಶ್ರಮ ಎಲ್ಲರೂ ಹೇಳ್ತಾರೆ. ವಾಯುಸ್ತುತಿ ಯಾವ ರೀತಿ ಪ್ರಸಿದ್ಧವಾಗ್ಯದೋ ಅದೇ ಪ್ರಕಾರ ರಾಯರ ಸ್ತೋತ್ರ ಅಷ್ಟು ಪ್ರಸಿದ್ಧವಾಗಿರತಕ್ಕಂಥದ್ದು. ಇವತ್ತು ಎಲ್ಲಿ ತನಕ ಬಂದದೆ ಅಂತಂದರೆ, ಒಂದು ಮನೆಯಲ್ಲಿ ಒಂದು ಕೂಸು ಹುಟ್ಟಿತು ಅಂತಂದರೆ ಆ ಕೂಸಿಗೆ ಬೇರೆ ಅಮ್ಮ ಏನು ಕಲಿಸ್ತಾಳೋ ಏನೋ ಗೊತ್ತಿಲ್ಲ, ಆದರೆ ಪ್ರತಿ ತಾಯಿ ಪ್ರತಿ ತಂದೆ ಸಾಮಾನ್ಯವಾಗಿ ಕೂಸಿಗೆ ಏನು ಕಲಿಸ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಸಂಮರದಾಯ ಚ ಅಂತಕ್ಕಂಥ ಆ ಸಣ್ಣ ಪದ್ಯವನ್ನು ಮಗುವಿಗೆ ಕಲಿಸ್ತಾರೆ. ಅದಕ್ಕಿಂತ ಮೊದಲು ವಾಯುಸ್ತುತಿ ಯಾರೂ ಕಲಿಸೋದಿಲ್ಲ. ಅದ್ರ ವಾಯುಸ್ತುತಿ ಕಮ್ಮಿ ಅಂತ ಹಾಗೆ ಅರ್ಥ ಮಾಡಬಾರ್ದು ನೀವು, ಅದು ಕಠಿಣ. ಆದ ಕಾರಣ ಅದನ್ನು ಕಲಿಸೋದಲ್ಲ. ಆದರೆ ರಾಯರ ಪೂಜ್ಯಾಯ ರಾಘವೇಂದ್ರಾಯ ಎಂಬುದನ್ನು ಮೊದಲು ಕಲಿಸ್ತಾರೆ. ಅದೇ ಪ್ರಕಾರ ರಾಯರ ಸ್ತೋತ್ರವನ್ನು ಕೂಡ ಸ್ವಲ್ಪ ಕೂಸಿಗೆ ಬಾಯಿ ತಿರುಗಲಕ್ಕೆ ಬಂತು, ಚೆನ್ನಾಗಿ ಹೇಳಕ್ಕೆ ಬಂತು, ಜ್ಞಾನ ಬಂತು ಅಂದರೆ ಅದನ್ನು ಕಲಿಸ್ತಾರೆ. ಅದಕ್ಕೆ ಯಾರೋ ಸಾಕ್ಷಿ ಬೇಡ, ನಾನೇ ಸಾಕ್ಷಿ. ನಾನು ನನ್ನ ಜೀವನದಲ್ಲಿ ಮೊಟ್ಟ ಮೊದಲು ಕಲಿತ ಸ್ತೋತ್ರ ಯಾವುದಂದ್ರೆ ಶ್ರೀ ಪೂರ್ಣಬೋಧ ರಾಯರ ಸ್ತೋತ್ರ. ಅದನ್ನು ಕಲಿಸಿಕೊಟ್ಟವರು ಯಾರಂದ್ರೆ ನನ್ನ ತಾಯಿ ಕಲಿಸಿಕೊಟ್ಲಂಗೆ. ನನ್ನ ತಾಯಿಯೇ ನನಗೆ ಮೊಟ್ಟ ಮೊದಲು ಕಲಿಸಿದ್ದು ಶ್ರೀ ಪೂರ್ಣಬೋಧ ರಾಯರ ಸ್ತೋತ್ರ. ಆದ ಕಾರಣ ರಾಯರ ಸ್ತೋತ್ರ ಅಷ್ಟು ಪ್ರಸಿದ್ಧವಾಗಿರತಕ್ಕಂಥದ್ದು. ಇದು ಎರಡನೇದು. ಅಂದರೆ ಮೊದಲನೇದು ರಾಘವೇಂದ್ರ ವಿಜಯ ರಾಯರ ಬಗ್ಗೆ ಚಿಂತನೆ ಕೊಟ್ಟಿದ್ದು, ಎರಡನೇದು ಅಪಣಾಚಾರ್ಯರು ಮಾಡತಕ್ಕಂಥ ಈ ರಾಯರ ಸ್ತೋತ್ರ ಎರಡನೇದು. ಮೂರನೇದು ಯಾವುದು ಅಂತ ಹೇಳಿದೆ ನಾನು, ವಾದೀಂದ್ರರು ಮಾಡಿರ್ತಕ್ಕಂಥ ಗುರುಗಣಸ್ತವನ ಅಂತಕ್ಕಂಥದ್ದು. ಅವ್ರು ಯಾಕೆ ಮಾಡಿದರು ಅಂತಂದರೆ, ಅಪಣಾಚಾರ್ಯರ ಸ್ತೋತ್ರ ಅಷ್ಟು ಪ್ರಸಿದ್ಧವಾಗಿ ಬಿಡ್ತಂಥದ್ದು. ಆಗ ಅವರು ಸನ್ಯಾಸಿ ಆಶ್ರಮ ತೊಗೊಂಡೇನು, ಅಯ್ಯೋ ಅವರು ಗೃಹಸ್ಥಾಶ್ರಮಿಗಳಲ್ಲ, ಗೃಹಸ್ಥಾಶ್ರಮಿಗಳು ಮಾಡಿದ್ದನ್ನು ನಾವ್ಯಾಕೆ ಹೇಳಬೇಕು? ಇದು ನಮ್ಮಲ್ಲಿ ಸಂಪ್ರದಾಯ ಉಂಟು, ಇವತ್ತಿಗೂ ಹಾಗೇ ಆದ. ಸಾಮಾನ್ಯವಾಗಿ ಗೃಹಸ್ಥಾಶ್ರಮಿಗಳು ಮಾಡಿರ್ತಕ್ಕಂಥ ಹಾಡುಗಳನ್ನು ಎಲ್ಲಿ ಪುರಂದರದಾಸರು, ವಿಜಯರಾಯರು, ಗೋಪಾಲದಾಸರು ಅವ್ರು ಬಿಟ್ಟುಬಿಡ್ರಿ, ಸಾಮಾನ್ಯವಾಗಿ ಅಂಥ ಹಾಡುಗಳನ್ನು ದೊಡ್ಡ ದೊಡ್ಡ ಯತಿಗಳು ಪೀಠದಲ್ಲಿ ಕೂತ್ಕೊಂಡಿರ್ತಕ್ಕಂಥ ದೊಡ್ಡ ಪೀಠದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯತಿಗಳು ಹೇಳೋದಿಲ್ಲ. ಅದಕ್ಕಿಂತಲೂ ಇನ್ನೂ ಒಂದು ಏನು ಗೊತ್ತನ, ಗೃಹಸ್ಥಾಶ್ರಮಿಗಳು ಪೂಜೆ ಮಾಡಿರ್ತಕ್ಕಂಥ ವಿಗ್ರಹಗಳನ್ನು ತಾವು ಪೂಜೆ ಮಾಡೋದಿಲ್ಲ. ಗೃಹಸ್ಥಾಶ್ರಮಿಗಳು ಪ್ರತಿಷ್ಠಾ ಮಾಡಿರ್ತಕ್ಕಂಥ ದೇವತಾ ಮೂರ್ತಿಗಳಿಗೆ ಪೂಜಾ ಯತಿಗಳು ಮಾಡೋದಿಲ್ಲ. ಇದು ನಮ್ಮಲ್ಲಿ ಸಂಪ್ರದಾಯ ಬಂದದೆ, ಯಾಕೆ ಬಂದದೋ ಏನೋ ಗೊತ್ತಿಲ್ಲ. ಆದರೆ ಕೃಷ್ಣ ಹೇಳ್ತಾನೆ, ಸರ್ವತ್ರ ನನ್ನನ್ನು ನೋಡು ಅಂತ ಹೇಳ್ತಾರೆ. ಎಲ್ಲ ಕಡೆ ನಾನಿದ್ದೀನಿ, ನನ್ನನ್ನು ನೋಡಿ ನೀ ಜನ್ಮ ಧನ್ಯ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಆದರೆ ಕೆಲವು ಇದು ಸಂಪ್ರದಾಯ, ಅದು ಇಲ್ಲ, ಅದಕ್ಕೆ ನಮಸ್ಕಾರ ಮಾಡೋದಿಲ್ಲ. ಅಂದರೆ ಗೃಹಸ್ಥಾಶ್ರಮಗಳು ಪ್ರತಿಷ್ಠಾ ಮಾಡಿರ್ತಕ್ಕಂಥ ದೇವತಾ ಮೂರ್ತಿಗಳಿಗೆ, ರಾಯರಿಗಾಗಲಿ ಯಾರಿಗೇ ಆಗಲಿ, ಶಿವಲಿಂಗಕ್ಕಾಗಲಿ ಯಾವುದಕ್ಕೆ ಆಗಲಿ ಅವರು ಪೂಜಾದಿಗಳು ಮಾಡೋದಲ್ಲ, ನಮಸ್ಕಾರ ಮಾಡೋದಿಲ್ಲ. ಆದರೆ ದೊಡ್ಡ ದೊಡ್ಡ ಯತಿಗಳು ಪ್ರತಿಷ್ಠಾ ಮಾಡಿರ್ತಕ್ಕಂಥ ಯಾವ ವಿಗ್ರಹವೇ ಆಗಲಿ, ಅಥವಾ ಪ್ರಾಚೀನವಾದ ದೇವಾಲಯಗಳು ಅಂತ ಇರ್ತಾವೆ, ಶ್ರೀಶೈಲ, ಕಾಶಿ, ಇವು ಅತ್ಯಂತ ಪ್ರಾಚೀನ ಅಂತಲ್ಲಿ ಹೋದಾಗ ಆ ಶಿವಲಿಂಗಕ್ಕೆ ಅಭಿಷೇಕ ಆದಿಗಳು ಮಾಡ್ತಾರೆ, ಅದಕ್ಕೆ ಪೂಜಾದಿಗಳನ್ನು ಮಾಡ್ತಾರೆ. ಆದರೆ ಸಾಮಾನ್ಯವಾದ ಯಾರೋ ಪ್ರತಿಷ್ಠೆ ಮಾಡಿರ್ತಕ್ಕಂಥ ವಿಗ್ರಹಗಳಿಗೆ ಅವರು ಪೂಜೆ ಮಾಡೋದಿಲ್ಲ. ಅದೇ ಪ್ರಕಾರ ಸಣ್ಣವರು ಮಾಡಿರ್ತಕ್ಕಂಥ ಕೀರ್ತನೆಗಳನ್ನು, ಹಾಡುಗಳನ್ನು ಅಥವಾ ಸ್ತೋತ್ರಗಳನ್ನು ಯತಿಗಳು ಹೇಳಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ವಾದೀಂದ್ರ ಕೂಡ ಅಂದ್ರಂತೆ. ಇದು ಅಪಣಾಚಾರ್ಯರು ಒಬ್ಬ ಗೃಹಸ್ಥಾಶ್ರಮಿ, ಆತ ಮಾಡಿದ ಈ ಸ್ತೋತ್ರವನ್ನು ನಾವು ಯಾಕೆ ಹೇಳಬೇಕು? ಇದು ನಡೆದಿದ್ದೋ ಅಲ್ಲೋ ನನಗೋ ಗೊತ್ತಿಲ್ಲ. ಆದರೆ ನಮ್ಮ ಗುರುಗಳು ಇದಕ್ಕೊಂದು ಪ್ರಮಾಣ ಹೇಳ್ತಾರೆ. ಏನಂತ ಗೊತ್ತನಾ, ನನ್ನ ಗುರುಗಳು ವೆಂಕಣ್ಣಾಚಾರ್ಯರು ಅಂಥೇಳಿ ಆ ಮಹಾನುಭಾವರು ನನಗೆ ಇವೆಲ್ಲ ಮರ್ಮ ತಿಳಿಸಿಕೊಟ್ಟವರು. ನನ್ನ ಜೀವನದಲ್ಲಿ ದೊಡ್ಡ ಗುರುಗಳು ಅಂತಂದರೆ ಅವರು ನನಗೆ ಅನ್ನ ಇಟ್ಟ ಪುಣ್ಯಾತ್ಮರು. ಅವರ ನಂತರದಲ್ಲಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿದ ಮಹಾನುಭಾವರು ಯಾರಂದರೆ ಶ್ರೀವಾರ ರಾಮಾಚಾರ್ಯರು, ಸಂತೆಕೇಲೂರು ವೆಂಕಟರಾಯರು. ಇವರೆಲ್ಲ ಯಾವುದೋ ಜನ್ಮಾಂತರದ ಪುಣ್ಯದಿಂದ ನನಗೆ ಲಭ್ಯರಾದರು. ನನ್ನಲ್ಲಿ ರಾಘವೇಂದ್ರ ರಾಘವೇಂದ್ರರಾವ್, ಖಜಾನ್ದಾರ್ ರಾಘವೇಂದ್ರರಾವ್ ಎಂಬವರು, ಇವರೆಲ್ಲ ಕೂಡ ಒಂದು ರೀತಿಯಿಂದ ಗುರುಸ್ಥಾನದಲ್ಲಿ ನಿಂತುಕೊಂಡು ನನ್ನ ಜೀವನವನ್ನು ಪಾವನ ಮಾಡಿರ್ತಕ್ಕಂಥವ್ರು. ಆ ಗುರುಗಳು ಹೇಳಿದ ಮಾತಿದು. ಸಾಕ್ಷಾತ್ ರಾಯರ ಅರ್ಚಕರು, ಮೂಲ ಬೃಂದಾವನವನ್ನು ಸುಮಾರು 30-40 ವರ್ಷಗಳ ಕಾಲ ಪೂಜೆ ಮಾಡಿರ್ತಕ್ಕಂಥ ನಿರ್ವ್ಯಾಜದಿಂದ ಯಾವ ತರಹದ ಸ್ವಾರ್ಥ ಇಲ್ಲದರೆ ಗುರುರಾಜರ ಅದ್ಭುತವಾದ ಪೂಜೆ ಮಾಡಿದವರು. ನನಗೆ ಇವಾಗಲೂ ಜ್ಞಾಪಕ ಇದೆ, ನಾವು ವಿದ್ಯಾರ್ಥಿ ಆಗ ನಮ್ಮ ಗುರುಗಳು ಪೂಜೆ ಮಾಡ್ತಾ ಇದ್ದರೆ ಅವರು ಶ್ರೀಪೂರ್ಣಬೋಧ ಗುರುತೀರ್ಥ ಭಯೋಬ್ಧಿವಾರ ಅಂತ ಹೇಳ್ಕೋತ ಅಭಿಷೇಕ ಮಾಡ್ತಾಯಿದ್ರೆ ಎಷ್ಟು ಆನಂದ ಇರ್ತದೆ ಗೊತ್ತಲ್ಲ. ಎಲ್ಲರಿಗೆ ಕೇಳಿಸುವಂತೆ
ಹೊರಗೆ ಪ್ರಾಕಾರದಲ್ಲಿರ್ತಕ್ಕಂಥವರಿಗೆ ಕೂಡ ಕೇಳಿಸ್ಬೇಕು. ಆ ರೀತಿ ಶ್ರೀಪೂರ್ಣಬೋಧ ಗುರುತಿ ಅದೊಂದು ಒಳ್ಳೆ ರಾಗಬದ್ಧವಾಗಿ ಹೇಳ್ತಾಯಿದ್ರು ಅವರು, ಹೇಳಿ ಅಭಿಷೇಕ ಮಾಡ್ತಾಯಿದ್ರು. ಅಂಥ ಗುರುಗಳು ನನಗೇನು ಹೇಳಿದ್ದಾರೆ ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ವ್ಯಾಸರ ವಾದೀಂದ್ರರು ಏನು ಮಾಡಿದ್ರಂತೆ, ಅಪಣಾಚಾರ ಸ್ತೋತ್ರ ಅವರು ಗೃಹಸ್ಥಾಶ್ರಮ ಹೇಳೋದು ಬೇಡ ಅಂದ್ಕೊಂಡದ್ದು. ಅವತ್ತು ರಾತ್ರಿಯೇ ರಾಘವೇಂದ್ರ ಸ್ವಾಮಿಗಳು ವಾದೀಂದ್ರ ಸನ್ಯಾಸಿಗಳು ಅವರ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ಏನಪ್ಪ ನಿಂಗೆ ಅಪೇಕ್ಷೆ ಇದ್ದರೆ ನೀನು ಒಂದು ಮಾಡು ಸ್ತೋತ್ರ, ನಾವೇನು ಬೇಡ ಅಂಬಲ್ಲ. ಆದರೆ ನನಗೆ ಅತ್ಯಂತ ಪ್ರಿಯವಾದ ಅಪಣಾಚಾರ ಸ್ತೋತ್ರವನ್ನು, ನನ್ನ ಶಿಷ್ಯನ ಸ್ತೋತ್ರವನ್ನು ಹೇಳಬೇಡ ಅಂತ ಅನ್ನಬೇಡ, ನೀ ಹೇಳದೆ ಇರಬೇಡ ಅಂತ ಹೇಳಿದ್ರಂತೆ. ಆಗ ಅವತ್ತರಿಂದ ಜ್ಞಾನೋದಯ ಆಯ್ತಂತ ಅವ್ರಿಗೆ. ಅಯ್ಯೋ ತಪ್ಪು ಮಾಡಿದೆ ಅಂತ ಹೇಳ್ಕೊಂಡು ಅಪಣಾಚಾರ ಸ್ತೋತ್ರ ಹೇಳ್ತಾ, ನಾನೂ ಒಂದು ಸಮರ್ಪಣೆ ಮಾಡಬೇಕು ಗುರುರಾಜರ ಪಾದಾರವಿಂದಕ್ಕೆ ಅಂಥೇಳಿ ಈ ಉನ್ಮೀಲನ್ನೀಲ ನೀರೇ ಅಂಥೇಳಿ ಧೀರಶ್ರೀ ರಾಘವೇಂದ್ರ ತ್ವದುರಸನಾರಂಗ ನೃತ್ಯ ಸ್ವಯಂಭೂ ಯೋಷಾಧಮ್ಮಿಲ್ಲ ಭಾರಷ್ಟಥ ಕುತುಮಸತಿ. ಎಂಥ ಅದ್ಭುತವಾದ ಸ್ಟ್ರೋಕ್ಗಳು ಮಾಡಿದ್ದಾರೆ ಅಂದರೆ ಅದನ್ನು ಮಾಡಿ ರಾಯರ ಬೃಂದಾವನದ ಮುಂದೆ ನಿಂತ್ಕೊಂಡು ವ್ಯಾಸೇನ ವ್ಯಕ್ತ ಬೀಜ ಶ್ರುತಿ ಭಗವತ್ವ ಅಂತ ಅದನ್ನು ಪದ್ಯ ಪೂರ್ಣ ಮಾಡಿದರು. ಮಾಡಿದ ಕೂಡಲೇ ರಾಯರ ಬೃಂದಾವನ ಹೀಗೆ ಅಲ್ಲಾಡಿತಂತ, ತಲೆ ತೂಗಿತಂತೆ, ರಾಯರ ಬೃಂದಾವನ ಹೀಗೆ ಅಲ್ಲಾಡಿತಂತೆ. ಇದನ್ನು ನನ್ನ ಗುರುಗಳು ಹೇಳಿದರು. ಆದರೆ ಅಪ್ಪಣ ಇದು ಖರೇವ ಅಲ್ಲ ಹೇಳ್ತಾರೆ. ರಾಯರ ಬೃಂದಾವನ ವಾದೀಂದ್ರರು ಮಾಡಿರ್ತಕ್ಕಂಥ ಗುರುಗಣಸ್ತವನವನ್ನು ಕೇಳಿ ತಲೆ ತೂಗಿತು. ಅದು ಶಿಲಾ ಬೃಂದಾವನ, ಅದು ಹಿಂಗೆ ತಲೆ ತೂಗಿತು ಅಂತಂತಾರೆ. ಅದಕ್ಕೇನು ಸಾಕ್ಷಿ ಅಂತಂದರೆ ಅವರು ನಂಗೆ ತೋರಿಸಿದ್ರು ಪ್ರತ್ಯಕ್ಷ. ಏನು ಗೊತ್ತಿನ, ಇವತ್ತು ರಾಯರ ಬೃಂದಾವನ ಏನದಲ್ಲ ಅದು 90 ಡಿಗ್ರಿಯಲ್ಲಿ ಇಲ್ಲ, ಅದು ಸ್ವಲ್ಪ ಒಂದು ಕಡೆ ಹಿಂಗೆ ಬಗ್ಗ್ಯದ ತಲೆ, ಅಂದರೆ ಹಿಂಗೆ ಆಡಿತಲ್ಲ, ಆಡಿದಾಗ ಈ ಕಡೆ ಬಗ್ಗ್ಯದ. ಅದಕ್ಕೆ ಹೆಂಗೆ ಗೊತ್ತಾಗ್ತಿರೋದು, ರಾಯರಿಗೆ ಅಭಿಷೇಕ ಮಾಡಿದ ನೀರು ಒಂದು ಕಡೆ ನಿಂತ್ಕೊಂಡ್ಬಿಡ್ತಾವೆ, ಒಂದು ಕಡೆ ಬುರ್ರಂತ ಹೋಗಿಬಿಡ್ತಾವೆ. ಅಂದರೆ ತೆಗ್ಗಿ ಆ ಕಡೆದು ಆ ಕಡೆ ಹೋಗಿಬಿಡ್ತಾವೆ. ಅಂದರೆ ರಾಯರ ಬೃಂದಾವನ 90 ಡಿಗ್ರಿಯಲ್ಲಿಲ್ಲ, ಅಂದರೆ ನೇರವಾಗಿಲ್ಲ, ಸ್ವಲ್ಪ ಒಂದು ಕಡೆ ಬಾಗಿದೆ ಅಂತ ಸ್ಪಷ್ಟ ಗೊತ್ತಾಗ್ತದೆ ಮಾತು. ಇದು ನಮ್ಮ ಹಿರಿಯರು ಪರಂಪರೆಯಿಂದ ಅವ್ರು ಕೇಳ್ಕೊಂಬಂದಿರತಕ್ಕಂಥದ್ದನ್ನು ಹೇಳಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಮೂರನೇ ಸಾಹಿತ್ಯ ರಾಯರ ಬಗ್ಗೆ, ರಾಯರ ಗ್ರಂಥಗಳ ಬಗ್ಗೆ ಹೇಳಿದ ಕಾವ್ಯ ಯಾವುದು, ಲಘು ಕಾವ್ಯ ಸ್ತೋತ್ರ ಯಾವುದು ಅಂದರೆ ಗುರುಗಣಸ್ತವನ. ಮೊದಲನೆಯದು ರಾಘವೇಂದ್ರ ವಿಜಯ, ಎರಡನೆಯದು ಅಪಣಾಚಾರ್ಯರು ಮಾಡತಕ್ಕಂಥ ಶ್ರೀಪೂರ್ಣಬೋಧ, ಮೂರನೆಯದು ಗುರುಗಣಸ್ತವನ ಅಂತಕ್ಕಂಥದ್ದು. ಇದರ ನಂತರದಲ್ಲಿ ಪ್ರವಾಹ ರೂಪದಲ್ಲಿ ರಾಯರ ಬಗ್ಗೆ ಸ್ತೋತ್ರಗಳು ಬಂದವು, ಪ್ರವಾಹ ರೂಪದಲ್ಲಿ ಕೀರ್ತನೆಗಳು ಬಂದವು. ಎಷ್ಟು ಕೀರ್ತನೆಗಳು, ಎಲ್ಲ ದಾಸರು. ಒಬ್ಬ ದಾಸರಾದರೂ ರಾಯರನ್ನು ಹಾಡದೇ ಇರತಕ್ಕಂಥವ್ರು ಇರೋರು. ಎಲ್ಲರೂ ತಮ್ಮನ್ನು ತಾವು ಗುರುರಾಜರಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಸಾವಿರ ಕೀರ್ತನೆಗಳು ಗುರುರಾಜರಿಗೆ ಸಂಬಂಧಪಟ್ಟಿದ್ದು ಇವತ್ತು ಉಪಲಬ್ಧವಾಗ್ತಾ ಇದ್ದಾವೆ ಮಾತು. ಇಂಥ ಸಾಹಿತ್ಯದಲ್ಲಿ ರಾಯರ ಬಗ್ಗೆ ಏನೇನು ಹೇಳಿದ್ದಾರೆ ನಮಗೆ ಬೇಕಾಗಿದ್ದೇ ಅಂದರೆ, ಈ ರಾಯರು ಇಷ್ಟು ವೈಭವದಿಂದ ಬೆರೀತಾ ಇದ್ದಾರಲ್ಲ, ಈ ವೈಭವಕ್ಕೆಲ್ಲ ಕಾರಣ ಏನು? ಇವರು ಎಕ್ಕರಂಕಲ್ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದ್ರು. ಇವರು ಯಾರು? ಇದಕ್ಕೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು, ಅದರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು, ಅದಕ್ಕೆ ಮುಂಚೆ ಇವರು ಮೂಲ ರೂಪ ಯಾವುದು, ಇದರ ಬಗ್ಗೆ ಏನು ಹೇಳಿದ್ದಾರೆ ಜ್ಞಾನಿಗಳು, ಇದನ್ನು ಸ್ವಲ್ಪ ಚಿಂತನೆ ಮಾಡೋಣ. ಇದನ್ನು ತಿಳ್ಕೊಂಡ ಮೇಲೆ, ಇದು ತಿಳ್ಕೊಂಬೋದ್ರಿಂದ ಏನಾಯ್ತಂದರೆ, ಅಬ್ಬಾ ರಾಯರು ಇಂಥ ಮಹಾನುಭಾವರ, ಆದ ಕಾರಣನೇ ಇಷ್ಟು ವೈಭವದಿಂದ ಮೆರಿತಾ ಇದ್ದಾರೆ ಮಹಾನುಭಾವ ಅಂತ ಅಂದ್ಕೊಂಡು ಅವರಲ್ಲಿ ಭಕ್ತಿಯ ಉದ್ರೇಕ ಜಾಸ್ತಿ ಆಗ್ತದೆ. ಅಷ್ಟೇ ಹೊರತಾಗಿ ಮತ್ತು ತಾರತಮ್ಯಕ್ಕೆ ಭಂಗ ಬರಬಾರ್ದು. ಎಂದೆಂದೆಂದಿಗೂ ತಾರತಮ್ಯಕ್ಕೆ ಭಂಗ ಬರುವ ರೀತಿಯಲ್ಲಿ ನಮ್ಮ ಉಪಾಸನ ಆಗಬಾರ್ದು. ನಮ್ಮ ಉಪಾಸನ ಒಬ್ಬ ದೇವತೆಯ ಬಗ್ಗೆ, ಒಬ್ಬ ಯತಿಯ ಬಗ್ಗೆ, ಅವರಿಂಥ ಅಂಶ, ಇಂಥ ಅವತಾರಿಗಳು ಅಂತ ತಿಳಿದಾಗ ಭಕ್ತಿಯ ಉದ್ರೇಕ ಆಗಬೇಕೇ ಹೊರತಾಗಿ ಅಲ್ಲಿ ತಾರತಮ್ಯಕ್ಕೆ ಭಂಗ ಬರಬಾರ್ದು. ಇದು ನಮ್ಮ ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥ ಪಾಠ ಮಾತು. ರಾಯರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಜ್ಞಾನಿಗಳು, ಅದನ್ನು ಸ್ವಲ್ಪ ಇವತ್ತು ಚಿಂತನೆ ಮಾಡೋಣ. ಇದು ರಾಯರ ಬಗ್ಗೆ ಒಂದೇನಾಯಿತು ಇಲ್ಲ, ಪುರಾಣ ಪ್ರಪಂಚವನ್ನು ನೋಡಿದಾಗೂ ಕೂಡ ರಾಮಾಯಣ ತೆಗಿರಿ, ಭಾರತ ತೆಗಿರಿ, ಯಾವ ಪುರಾಣವನ್ನು ತೆಗಿರಿ, ವೇದವ್ಯಾಸ ದೇವರೇ ಒಬ್ಬೊಬ್ಬ ರಾಜನ ಬಗ್ಗೆ, ಒಬ್ಬ ಪುಣ್ಯ ಭಕ್ತನ ಬಗ್ಗೆ ಚಿಂತನೆ ಮಾಡುವಾಗ ಇವನು ಸಾಕ್ಷಾತ್ ಇಂತಹ ದೇವತೆಯ ಅವತಾರ. ಅಶ್ವತ್ಥಾಮನ ಬಗ್ಗೆ ಹೇಳಿದಾಗ, ಸುಖಾಚಾರ್ಯರ ಬಗ್ಗೆ ಹೇಳಿದಾಗ ಭಾರತ ಹೇಳ್ತದೆ, ಸುಖಾಚಾರ್ಯರಂದ್ರೆ ಸಾಮಾನ್ಯ ಅಲ್ಲಪ್ಪ ಅವರು. ಯಾರು ಗೊತ್ತಾ? ಸಾಕ್ಷಾತ್ ಮಹಾರುದ್ರದೇವರೇ ಸುಖಾಚಾರ್ಯರಾಗಿ ಅವತಾರ ಮಾಡಿ ಇಡೀ ಭಾಗವತವನ್ನು ಜಗತ್ತಿನಲ್ಲಿ ಪ್ರಸಿದ್ಧ ಮಾಡಿದವರು. ಆ ವೈರಾಗ್ಯ ಮತ್ತಾರಲ್ಲಿ ಇರಲ್ಲ, ಅದು ರುದ್ರದೇವರಿಗೆ ಮಾತ್ರ ಮೀಸಲಾದದ್ದು. ಅಂಥ ವೈರಾಗ್ಯವನ್ನು
ತಮ್ಮಲ್ಲಿ ಹೊಂದಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಯಾರಂದರೆ ವೇದವ್ಯಾಸ ದೇವರ ಮಕನಾಗಿ ಅವತಾರ ಮಾಡಿ ಜಗತ್ತನ್ನೇ ಪಾವನ ಮಾಡಿರ್ತಕ್ಕಂಥ ಯಾರು ಒಂದು ವ್ಯಕ್ತಿ ಅಂದರೆ ಶುಕಾಚಾರ್ಯ. ಅದೇ ಪ್ರಕಾರ ಹೇಳ್ತಾರೆ, ಶುಕಾಚಾರ್ಯರು ಒಂದೇ ಅಲ್ಲ, ಸಾಕ್ಷಾತ್ ಅಶ್ವತ್ಥಾಮಾಚಾರ್ಯರು ಕೂಡ ರುದ್ರಾವತಾರಿಗಳು ಅಂತ ಹೇಳ್ತಾರೆ. ಧರ್ಮರಾಜ ಯಾರ ಅಂದರೆ ಯಮಧರ್ಮರಾಜ ಅಂತ ಹೇಳ್ತಾರೆ. ಮತ್ತು ವಿದುರ ಯಾರು ಅಂದರೆ ಯಮಧರ್ಮರಾಜ ಅಂತ ಹೇಳ್ತಾರೆ. ಅರ್ಜುನ ಯಾರು? ಇಂದ್ರಾಂಶ ಸಂಭೂತ. ಭೀಮಸೇನ ಯಾರು? ವಾಯುದೇವರ ಅವತಾರ. ನಕುಲ ಸಹದೇವರು ಯಾರು? ಅಶ್ವಿನಿ ದೇವತೆಗಳು. ದುಷ್ಟನಾಗಿರತಕ್ಕಂಥ ದುರ್ಯೋಧನ ಇದ್ದಾನಲ್ಲ, ಅಂಥ ಕೆಟ್ಟ ಗುಣದಿಂದ ಕೂಡಿಕೊಂಡಿರ್ತಕ್ಕಂಥ ಇನ್ನೊಬ್ಬರು ಹಾಳಾಗಬೇಕು ಎಂಬುದೇ ಆಲೋಚನೆ, ಇನ್ನೊಂದು ಇಲ್ಲೇ ಇಲ್ಲ. ಅದರಲ್ಲಿ ಪಾಂಡವರು ಅಂತಂದರೆ ಅಷ್ಟು ದ್ವೇಷ. ಸಜ್ಜನರಲ್ಲಿ ದ್ವೇಷ ಎಂಬುದು ಭಗವಂತನ ದ್ವೇಷಕ್ಕೆ ಸಮಾನ. ಭಗವಂತ ಅಂತಾನೆ, ನನ್ನನ್ನು ನೀನು ಬೈದರೂ ನನಗೇನು ಸಮಸ್ಯೆ ಇಲ್ಲ, ನನ್ನನ್ನು ಬೇಕಾದ್ರೆ ಬೈಕು ಏನಾರ ಮಾಡ್ಕೊ ದರಿದ್ರ ಬಿಡುವಾಗ ನಾನೇನು ಸಿಟ್ಟುಪಟ್ಟ ಆಗಲ್ಲ, ನಿನ್ನ ಹಣೆ ಬಾರ ನಿನ್ನ ಅನುಭವಿಸಿಯ. ಆದರೆ ನನ್ನ ಭಕ್ತರನ್ನು ಜ್ಞಾನಿಗಳನ್ನು ನೀನು ಬೈದಿ ಅಂದರೆ, ಸಜ್ಜನರನ್ನು ಬೈದಿ ಅಂದರೆ ನಂಗೆ ತಟ್ಟಿಕೊಳ್ಳೋಕ್ಕಾಗಲ್ಲ, ನಾನು ಏನಾದರೂ ಮಾಡಿಬಿಡ್ತೀನಿ. ಅದ ಕಾರಣ ಭಗವಂತನಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥ ಪಾಂಡವರನ್ನು ನಿರಂತರ ದ್ವೇಷ ಮಾಡಿ ಅವರ ಹಾಳಾಗಬೇಕು, ಅವರು ನಾಶ ಆಗಬೇಕು ಅಂತ ಪ್ರಯತ್ನ ಮಾಡಿದ ವ್ಯಕ್ತಿ ಯಾರಿದ್ದಾರೆ? ದುರ್ಯೋಧನ. ಅವನು ಯಾರಂದರೆ ಕಲಿಯ ಅವತಾರ ಅಂತ ಹೇಳ್ತಾರೆ. ಹೀಗೆ ಭಾರತದ ಉದ್ದಗಲಕ್ಕೂ ಅವತಾರ ಮಾಡಿದ ಎಲ್ಲರ ಬಗ್ಗೆ ಭಾರತ ಇವ್ರು ಯಾವ ದೇವತೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ರಾಮಾಯಣಗಳು ಹೇಳ್ತದೆ. ರಾಮಾಯಣ ಏನು ಹೇಳ್ತದೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.